ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವಚನಾಮೃತ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ವಚನಾಮೃತ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ವಚನಕಾರರ ಪರಿಚಯವನ್ನು ಮಾಡಿಕೊಳ್ಳಿ. ಅಲ್ಲಮ್ಮ ಪ್ರಭುಗಳು, ಎರಡನೆಯ ವಚನಕಾರರು ಐದಕ್ಕಿ ಮಾರಯ್ಯ, ಇದು ನಿಮಗೆ 2 ಇಲ್ಲ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ಇನ್ನು ಮೂರನೆಯ ವಚನಕಾರರು ಅಮುಗೆ ರಾಯಮ್ಮ, ಇವೆಲ್ಲ 12ನೇ ಶತಮಾನದಲ್ಲಿ ಬದುಕಿ ಬಾಳಿದಂತಹ ವಚನಕಾರರು. ಇವರ ಪರಿಚಯ ನಿಮಗೆ ಪರೀಕ್ಷೆಗೆ 2 ಇಲ್ಲ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇನ್ನು 4ನೆಯ ವಚನಕಾರರು ಶಿವಶರಣೆ ಲಿಂಗಮ್ಮ. ಶಿವಶರಣೆ ಲಿಂಗಮ್ಮ ಇವಳು ಸಹ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯ ಸಮಕಾಲೀನಳಾದ ವಚನಕಾರ್ತಿಯರಲ್ಲಿ ಒಬ್ಬಳು. ಇಲ್ಲಿ 1 ಅಂಕದ ಪ್ರಶ್ನೆ ಹೇಗಾದ್ರೂ ಬರ್ಬೋದು, ಯಾಕಂತಂದರೆ ಇವರ ಅಂಕಿತ ನಾಮ ಯಾವುದು ಅಂಥೇಳಿ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಅದನ್ನು ಸಹ ನೋಡಿಟ್ಕೊಳ್ಳಿ. ಇನ್ನು ಪದಗಳ ಅರ್ಥ, ಇನ್ನು ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಇನ್ನು 2ನೇ ಪ್ರಶ್ನೆ, ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಮತ್ತು ಲಿಂಗ ಪೂಜೆಯನ್ನು ಮರೆಯಬೇಕು. ಐದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಐದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ಕಾಗಿಯು ಏನಾಗಲು ಸಾಧ್ಯವಿಲ್ಲ, ಕಾಗಿಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. ಯಾರ ಮುಖವನ್ನು ನೋಡಲಾಗದು? ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಶರಣರು ಕೆಡಿಸುವ ನಿದ್ದೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿ ಗೆದ್ದಿದ್ದಾರೆ. ಇನ್ನು 2-3 ವಾಕ್ಯದಲ್ಲಿ, ಅಂದರೆ 3-4 ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ. ಶ್ರೀ ಗುರುವು ಶಿಷ್ಯಂಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ? ವಿವರಿಸಿರಿ. ಇದು 2-3 ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನೋ ಪ್ರಶ್ನೆ ನಿಮಗೆ 2 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ. ಇದನ್ನು ನೋಡಿ ಇಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಭಾಳ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? 2 ಇಲ್ಲ 3 ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇದು. ಮುಂದಿನ ಪ್ರಶ್ನೆ, ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಇದು ಸಹ ನಿಮಗೆ 2 ಇಲ್ಲ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ.
ಇನ್ನು ಮುಂದಿನ ಪ್ರಶ್ನೆ, ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಇದು ಸಹ 2 ಇಲ್ಲ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ಇನ್ನು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿರಿ. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿರಿ. ಇದು ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ 4 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಯಲ್ಲಿ ಬರುತ್ತೆ. ಈ ಉತ್ತರವನ್ನು ಒಂದು ಸರಿ ಬಿಟ್ಟು 2 ಸರಿ ಓದ್ಕೊಂಡ್ರೆ, ಬರೆದಿಟ್ಕೊಂಡು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಬರೆಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿರಿ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಳ್ಳಲಾಗಿರುವ ವಚನಾಮೃತ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದೇ ಆಯ್ಕೆಯನ್ನು ನೀವು ಪ್ರತಿಯೊಂದು ಸಂದರ್ಭಕ್ಕೂ ಬರಬೇಕಾಗುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಇನ್ನು 2ನೇ ಸಂದರ್ಭ, ನಾಮವ ಹೊತ್ತುಕೊಂಡು ತಿರುಗುವ ಗಾವೆಲರ ಮುಖವನ್ನು ನೋಡಲಾಗದು. ಸಂದರ್ಭ ಸೇಮ್ ಇರುತ್ತೆ, ಆಯ್ಕೆ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಇದು ನಿಮಗೆ 3 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ. ಈ ಮಾತನ್ನು ಅಮುಗೆ ರಾಯಮ್ಮ ತನ್ನ ವಚನದಲ್ಲಿ ಹೇಳಿದ್ದಾಳೆ. ಇನ್ನು ಮುಂದಿನ ಸಂದರ್ಭ, ಜಂಗಮ ಮುಂದೆ ನಿಂತಿದ್ದಡು ಹಂಗು ಹರಿಯಬೇಕು. ಈ ಮಾತನ್ನು ಆಯ್ದಕ್ಕಿ ಮಾರಯ್ಯ ತನ್ನ ವಚನದ ಮೂಲಕ ಹೇಳಿದ್ದಾನೆ. ಆಯ್ಕೆ ಸೇಮ್ ಇರುತ್ತೆ, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ. ಇನ್ನು ಮುಂದಿನ ಸಂದರ್ಭ, ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಈ ಮಾತನ್ನು ಶಿವಶರಣ ಲಿಂಗಮ್ಮ ತನ್ನ ವಚನದಲ್ಲಿ ಹೇಳ್ತಾಳೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ, ಆಯ್ಕೆ ಮಾತ್ರ ಸೇಮ್ ಇರುತ್ತೆ. ಇನ್ನು ಭಾಷಾಭ್ಯಾಸದ ಪ್ರಶ್ನೆಗಳು. ಕೊಟ್ಟಿರುವ ಆಯ್ಕೆಗಳಲ್ಲಿ 4 ಉತ್ತರಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬುದ್ಧಿಯನ್ನು ಹೇಗೆ ಕಲಿಸುತ್ತಿದ್ದರು? ಬೈದು. ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ. ಜಂಗಮ ಪದದ ವಿರುದ್ಧಾರ್ಥಕ ಪದ ಸ್ಥಾವರ. ತನುವ ಕರಗಿಸಿ ಕಾಯವ ಮರುಗಿಸಿ ವಿದ್ಯೆಯನ್ನು ಕಲಿತಿಹ ಎನ್ನುವವರು ಬುದ್ಧಿಹೀನರು. ಗುಂಪಿಗೆ ಸೇರಿದ ಪದವನ್ನು ಆಯ್ದು ಬರೆಯಿರಿ. ಹಯ. 2ನೇದು ಕನಕದಾಸರು. 3ನೇದು ಧನ. 4ನೇದು ಸುವರ್ಣಯುಗ. 5ನೇದು ಮಾಯ. ಇನ್ನು ಚಟುವಟಿಕೆ, ಕೊಟ್ಟರು ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಪದ್ಯವನ್ನು ಅಂದರೆ ವಚನವನ್ನು ಕಂಠಪಾಠ ಮಾಡಿ ಇಟ್ಕೊಂಡಿರಬೇಕು. ಆಯ್ದಕ್ಕಿ ಮರಯ್ಯ ಮತ್ತು ಅಮುಗೆ ರಾಯಮ್ಮನ ಪದ್ಯಗಳು ಕಂಠಪಾಠಕ್ಕಿದ್ದಾವೆ. ಇವನ್ನ ಕಂಠಪಾಠವನ್ನು ಮಾಡಿ ಇಟ್ಕೊಳ್ಬೇಕು. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ. ಇಲ್ಲಿಗೆ ಪಾಠದ ಪ್ರಶ್ನೋತ್ತರಗಳು ಮುಗಿದು ಮಕ್ಕಳೇ. ಈ ಪಾಠ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.